ಆಧ್ಯಾತ್ಮಿಕವಾಗಿ ಈ ಚಲನಚಿತ್ರಗಳೆಲ್ಲ ನೋಡಬೇಕು ಅಂತ ಹೇಳಿದ್ರೆ ವಿಚಾರಗಳು ಬಹಳಷ್ಟು ಇದೆ ತಿಳ್ಕೊಳ್ಬೇಕಾದ್ರೆ. ನೋಡಿ, ನಾವು ಮಾಂತಾತ ಅಂದ್ಬಿಟ್ಟು ಶ್ರೀಮಾತ್ಮನ ಕಥೆಗಳಂತ ಸುಮ್ಮನೆ ಏನೋ ಒಂದು ಚಿತ್ರ ನೋಡ್ತೀವಿ, ನಾಟಕಗಳು ಮಾಡ್ತೀವಿ, ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋಕೆ ಬಹಳ ಹೋಗೋದಿಲ್ಲ. ಈ ಚಿತ್ರದಲ್ಲಿ ನೋಡಿದಾಗ ಆಳವಾಗಿ ಹೋದಾಗ ಆ ಮಹಾತ್ಮ ಯಾರು, ಅವ್ರು ಎಲ್ಲಿರ್ತಾರೆ, ಯಾವ ರೀತಿ ಕಷ್ಟ ಕೊಡ್ತಾರೆ, ಇದೆಲ್ಲ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಇದರ ಮೇಲ್ಮೇಲೆ ಕಥೆಗಳು ಕೇಳಿದಾಗ ನಮಗೆ ಅಷ್ಟು ಆಳವಾಗಿ ತಿಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಮತ್ತು ಈ ಚಿತ್ರದಲ್ಲಿ ಕಲಾವಿದರು, ರಂಗಭೂಮಿ ಕಲಾವಿದರೇ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಹಾಗಂತ ಅದರಲ್ಲಿ ತಪ್ಪು ತೊದಲು ನುಡಿಗಳು ಬಂದರೂ ಕೂಡ ಯಾವುದೇ ರೀತಿ ಮಾಡದೇನೆ ಸರಿಯಾಗಿ ಒಂದು ದಾರಿ ಬರೋ ಥರ ನಮ್ಮ ನಿರ್ದೇಶಕರು ಅದನ್ನು ಸರಿಪಡಿಸಿಕೊಂಡು ಆ ಕಲಾವಿದರಿಗೆ ಯಾವುದೊಂದು ಜೊತೆ ಬರೆದ ಹಾಗೆ ಚಲನಚಿತ್ರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಸಣ್ಣ ಸಣ್ಣ ಕಲಾವಿದರು ಕೂಡ ಇಷ್ಟು ದೊಡ್ಡ ಪರದೆ ಮೇಲೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಚಿತ್ರ ಇನ್ನೂ ಹೆಚ್ಚು ಒಂದು ಪ್ರದರ್ಶನಗೊಂಡು ಜನ ತುಂಬ ಸಹಕಾರ ಕೊಟ್ಟು ಇದನ್ನು ನೋಡಿ ಮುಂದಿನ ಒಂದು ಬೇರೆ ಕಥೆಗಳನ್ನು ಹೊಸ ಹೊಸ ಕಲಾವಿದರಿಗೆ, ಎಲೆಮರೆಕಾಯಿ ಅಂತಿರುವ ಕಲಾವಿದರಿಗೆ ಕರ್ಕೊಂಡು ಮತ್ತೆ ಚಿತ್ರಗಳನ್ನು ಮಾಡಿ ಈ ನಮ್ಮ ಏನು ನಮ್ಮ ಧರ್ಮ, ನೀತಿ, ನಡೆ ಇವೆಲ್ಲ ಇದೆ ಅದೆಲ್ಲ ಉಳಿಯೋ ಥರ ಮಾಡಲಿ. ಇದಕ್ಕೆಲ್ಲ ನಾವೇ ಕಾರಣ. ಹೇಗೆ ಅಂದರೆ ನಾವು ಸಹಕರಿಸಬೇಕು. ನಾವು ಸಹಕರಿಸಿದಾಗ ಮತ್ತೆ ಇನ್ನೂ ಚಿತ್ರಗಳು ಮಾಡೋದಕ್ಕೆ ಅವರಿಗೆ ಒಂದು ಮಾರ್ಗದರ್ಶನ ಮಾಡಿದಂಗಾಗುತ್ತೆ ಅಂತ ಹೇಳ್ತಾ, ಈ ಚಿತ್ರವು ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಅಂದರೆ ನಾವು ಪರಿಪೂರ್ಣವಾಗಿ ನಮ್ಮ ಏಕಾಗ್ರತೆಯಲ್ಲಿಟ್ಟು ಅದನ್ನು ಅರ್ಥ ಮಾಡ್ಕೋಬೇಕು. ಅಷ್ಟು ಸಂಭಾಷಣೆಗಳು ಅಷ್ಟು ಅತ್ಯದ್ಭುತವಾಗಿ ರಚನೆ ಮಾಡಿದ್ದಾರೆ. ಆ ಕಲಾವಿದರು ಕೂಡ ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಕೂಡ. ನಾವು ಅದನ್ನು ಗಮನ ಇಟ್ಟು ಕೇಳಬೇಕಷ್ಟೇ. ಧನ್ಯವಾದಗಳು.